ಶಾರ್ಟ್ ಸರ್ಕ್ಯೂಟ್ನಿಂದ ಗ್ರಾಮೀಣ ಬ್ಯಾಂಕ್ಗೆ ಬೆಂಕಿ ತಗುಲಿದೆ. ಸ್ಟೇಷನರಿ ಸಂಬಂಧಪಟ್ಟ ಕಾಗದಗಳು ಸುಟ್ಟು ಹೋಗಿದೆ. ವಿಜಯಪುರದ ಮುಳವಾಡ ಗ್ರಾಮದ ಬ್ಯಾಂಕ್ ಇದು. ಇನ್ನು ಗ್ರಾಮೀಣ ಬ್ಯಾಂಕ್ ಅಧಿಕಾರಿ ಮೋಹನ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಗ್ರಾಹಕರು ಯಾವುದೇ ರೀತಿ ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ನೆಟ್ವರ್ಕ್ ಸಂಬಂಧಿಸಿದ ಡಿವೈಸ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿರೋ ಹಿನ್ನೆಲೆಯಲ್ಲಿ ಬ್ಯಾಂಕ್ನಲ್ಲಿರುವಂತಹ ಸ್ಟೇಷನರಿ ಸಂಬಂಧಪಟ್ಟ ಕಾಗದಗಳು ಸುಟ್ಟು ಹೋಗಿದ್ದು, ಗ್ರಾಹಕರು ಯಾವುದೇ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ. ನೆಟ್ವರ್ಕಿಂಗ್ ಸಂಬಂಧಪಟ್ಟ ಸಮಸ್ಯೆಯನ್ನ 2 ದಿನದಲ್ಲಿ ಸಾಲ್ವ್ ಮಾಡ್ತೇವೆ ಅಂತ ಗ್ರಾಮೀಣ ಬ್ಯಾಂಕ್ ಅಧಿಕಾರಿ ಮೋಹನ್ ರಿಯಾಕ್ಟ್ ಮಾಡಿದ್ದಾರೆ. ಬ್ಯಾಂಕಿನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಹೊಗೆ ಬರುತ್ತದೆ ಅನ್ನೋ ಮಾಹಿತಿ ನಮಗೆ ಸಿಗುತ್ತದೆ. ಆ ಮಾಹಿತಿ ತಿಳಿದ ತಕ್ಷಣ ನಾನು ಮತ್ತು ನನ್ನ ಸಿಬ್ಬಂದಿ ಮತ್ತು ರೀಜನಲ್ ಆಫೀಸರ್ ಸಿಬ್ಬಂದಿ ಕೂಡಿ ನಾವು ಬ್ಯಾಂಕಿಗೆ ಬರ್ತೇವೆ. ಬಂದು ನೋಡಿದಾಗ ಅಲ್ಲಿ ಹೊಗೆಯ ವಾತಾವರಣ ಸೃಷ್ಟಿಯಾಗಿರುತ್ತದೆ. ಬ್ಯಾಂಕ್ ಓಪನ್ ಮಾಡಿ ಒಂದು 5 ನಿಮಿಷದ ನಂತರ ನಾವು ಒಳಗಡೆ ಬರ್ತೇವೆ. ಎಲ್ಲ ವಿಂಡೋಸ್ ಎಲ್ಲ ಓಪನ್ ಮಾಡ್ತೀವಿ. ಒಳಗಡೆ ಹೋಗಿ ನೋಡಿದಾಗ ನೆಟ್ವರ್ಕ್ ಸಂಬಂಧಪಟ್ಟ ಡಿವೈಸ್ಗಳು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ. ಶಿವಾನಂದ್, ಇನ್ನು ಯಾವ ಕಾರಣಕ್ಕೆ ಈ ರೀತಿ ಬೆಂಕಿ ಅವಘಡ ಸಂಭವಿಸಿದೆ, ಯಾವಾಗ ಆಗಿದ್ದು, ಜೊತೆಗೆ ಕಾಗದ ಪತ್ರಗಳೆಲ್ಲ ಸುಟ್ಟು ಹೋಗಿದೆ, ಹೀಗಾಗಿ ಏನಾದರೂ ಈ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಕೂಡ ಸುಟ್ಟು ಹೋದ್ವಾ, ಹೇಗೆ ಅಂತ? ಖಂಡಿತ. ಏನು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮೀಣ ಬ್ಯಾಂಕ್ ಏನು ಶಾರ್ಟ್ ಸರ್ಕ್ಯೂಟ್ ನಿಂದ ಏನು ಸ್ವಲ್ಪ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ ಅಂತ ಹೇಳಿ ಆ ಗ್ರಾಮೀಣ ಬ್ಯಾಂಕ್ ಶಾಖಾಧಿಕಾರಿ ಆಗಿರ್ತಕ್ಕಂಥ ಮೋಹನ್ ಅವರು ಕೂಡ ಸ್ವತಃ ನಮ್ಮ ಫೋನ್ ಕರೆಯಲ್ಲಿ ಮಾಹಿತಿ ನೀಡಿರುವಂತದ್ದು. ಸದ್ಯ ಅಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಗ್ರಾಹಕರ ದಾಖಲಾತಿಗಳು ಯಾವುದೇ ರೀತಿ ಹಾನಿ ಒಳಗಾಗಿಲ್ಲ. ಸ್ಟೇಷನರಿ ಕಾಗದಗಳು ಮಾತ್ರ ಆಗಿರುವಂತದ್ದು. ಅಲ್ಲಿರ್ತಕ್ಕಂಥ ಜನರು ಯಾವುದೇ ರೀತಿಯ ದಾಖಲೆಗಳಿಗೆ ಯಾವುದೇ ರೀತಿ ಏನೋ ತೊಂದರೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ನೀಡಿರುವಂತದ್ದು. ಸದ್ಯ ಶಾರ್ಟ್ ಸರ್ಕ್ಯೂಟ್ ನಿಂದ ಅಲ್ಲಿ ಏನ್ ನೆಟ್ವರ್ಕ್ ಇಶ್ಯೂ ಆಗಿತ್ತು ಅದನ್ನ ಸರಿಪಡಿಸುವಂತ ಕೆಲಸ ಇನ್ನು 2 ದಿನದಲ್ಲಿ ನಾವು ಮಾಡಿ ಜನರಿಗೆ ಒಂದು ಅನುಕೂಲ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಏನೊಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಸ್ವಲ್ಪ ಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗಿದೆ. ಆ ಒಂದು ಅವಘಡದಿಂದ ಯಾವುದೇ ರೀತಿಯ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಮೂಲಭೂತ ದಾಖಲಾತಿಗಳು ಯಾವುದೇ ರೀತಿ ಅಗ್ನಿಗೆ ಆಗಿಲ್ಲ. ಆ ಒಂದು ಕಾರಣದಲ್ಲಿ ಅಲ್ಲಿರ್ತಕ್ಕಂಥ ಶಾಖಾಧಿಕಾರಿಗಳು ಕೂಡ ನಮ್ಮ ಫೋನ್ ಸಂಪರ್ಕದಲ್ಲಿ ಈ ಒಂದು ಮಾಹಿತಿ ನೀಡುವಂತದ್ದು. ಓಕೆ, ಥ್ಯಾಂಕ್ ಯು ಶಿವಾನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.